ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಆರ್ಜೆ ಮಂಜು ಹಿರೋಳಿ. ನ್ಯಾಯಿಕ ಸಂಘರ್ಷದ ಕಾಯ್ದೆಯ ಕುರಿತು ಕಲಬುರಗಿ ನಗರದ ಸಿಐಬಿ ಕಾಲೋನಿಯ ಸಾಯಿ ಪ್ರಸಾದ್ ಸಮಾಜ ಕಾರ್ಯ ಮಹಾವಿದ್ಯಾಲಯದಲ್ಲಿ ಇಂದು ಕಾನೂನು ಅರಿವು ನೆರವು ಕಾರ್ಯಕ್ರಮ ಜರುಗಿತು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ನ್ಯಾಯವಾದಿಗಳ ಸಂಘ, ಸುಜಯ ಶಿಕ್ಷಣ ಮತ್ತು ಕಲ್ಯಾಣ ಸಂಸ್ಥೆ ಹಾಗೂ ಇಂದಿರಾ ಡ್ವಾಕ್ವಾ ಗ್ರೂಪ್ ಮತ್ತು ಅನನ್ಯ ಮಹಿಳಾ ಕೇಂದ್ರ ಕಲಬುರಗಿ ಇವರುಗಳ ಸಂಯುಕ್ತಾಶ್ರಯದಲ್ಲಿ ನ್ಯಾಯಿಕ ಸಂಘರ್ಷದ ಕಾಯ್ದೆ ಕುರಿತು ಕಾನೂನು ಅರಿವು ನೆರವು ಕಾರ್ಯಕ್ರಮ ದಿನಾಂಕ 4/2/2017 ಬೆಳಗ್ಗೆ 9:30 ಕಲಬುರಗಿಯ ಸಾಯಿ ಪ್ರಸಾದ್ ಸಮಾಜ ಕಾರ್ಯ ಮಹಾವಿದ್ಯಾಲಯ ಕೇಂದ್ರ ಬಸ್ ನಿಲ್ದಾಣದ ಹಿಂದುಗಡೆ ಸಿಐಬಿ ಕಾಲೋನಿಯಲ್ಲಿ ಜರುಗಿತು. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಕಲಬುರಗಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಎಸ್ಆರ್ ಮಾಣಿಕ್ಯ ಆಗಮಿಸಿದರು. ಜ್ಯೋತಿ ಬೆಳಗಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಜಿಲ್ಲಾ ನ್ಯಾಯವಾದಿಗಳ ಸಂಘ, ಸುಜಯ್ ಶಿಕ್ಷಣ ಮತ್ತು ಕಲ್ಯಾಣ ಸಂಸ್ಥೆ ಹಾಗೂ ಇಂದಿರಾ ಡ್ವಾಕ್ವಾ ಗ್ರೂಪ್ ಮತ್ತು ಅನನ್ಯ ಮಹಿಳಾ ಕೇಂದ್ರ ಕಲಬುರಗಿ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಆಗಮಿಸಿದಂತ ಶ್ರೀ ಎಸ್.ಆರ್. ಮಾಣಿಕ್ಯ, ಸದಸ್ಯರು, ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಕಲಬುರಗಿ ಇವರು ತಮ್ಮ ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದಂಥ ಶ್ರೀಮತಿ ಸರಸಿಜಾ ರಾಜನ್, ನ್ಯಾಯವಾದಿಗಳು, ಅಧ್ಯಕ್ಷರು, ಅನನ್ಯ ಮಹಿಳಾ ಕೇಂದ್ರ ಕಲಬುರಗಿ ಇವರು ಈ ಕಾರ್ಯಕ್ರಮದ ಸ್ಥಾನವನ್ನು ಅಲಂಕರಿಸಬೇಕಾಗಿದೆ. ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದಂಥ ಶ್ರೀಮತಿ ರಾಜಶ್ರೀ ದೇಶಮುಖ್, ಅಧ್ಯಕ್ಷರು, ಇಂದಿರಾ ಡ್ವಾಕ್ವಾ ಗ್ರೂಪ್ ಶ್ರೀ ಸಾಯಿ ಪ್ರಸಾದ್ ಸಮಾಜ ಕಾರ್ಯ ಮಹಾವಿದ್ಯಾಲಯದ ಮಾರ್ಗದರ್ಶಕರು ಇವರು ಕೂಡ ತಮ್ಮ ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿ. ವಹಿಸಿದಂತ ಈ ಕಾರ್ಯಕ್ರಮದ ಮೊದಲನೇ ಘಟ್ಟ ಪ್ರಾರ್ಥನೆ ಗೀತೆಯ ಮೂಲಕ ಕಾರ್ಯಕ್ರಮವನ್ನು ವಿನಾಯಕ ನಿಜ ಫಲದಾಯಕ, ನೀನೇ ವಿನಾಯಕ ಫಲದಾಯಕ. ಕಲಬುರಗಿಯ ಸುಜಯ ಶಿಕ್ಷಣ ಮತ್ತು ಕಲ್ಯಾಣ ಸಂಸ್ಥೆಯ ಅಧ್ಯಕ್ಷೆ ಜಯಶ್ರೀ ಎಸ್ ವಂಟಿ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದರು. ಅತಿಥಿಗಳಾಗಿ ಇಂದಿರಾ ಡ್ವಾಕ್ವಾ ಗ್ರೂಪ್ನ ಅಧ್ಯಕ್ಷೆ ರಾಜಶ್ರೀ ದೇಶಮುಖ್, ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಬಿಆರ್ ಪಾಟೀಲ್ ಆಗಮಿಸಿದರು. ಸಂಪನ್ಮೂಲ ವ್ಯಕ್ತಿಗಳಾಗಿ ನ್ಯಾಯವಾದಿ ಸರಸಿಜಾ ರಾಜನ್, ಮಾಹಿತಿ ಹಕ್ಕು ಕಾಯ್ದೆಯ ಕಾರ್ಯಕರ್ತ ಸಿದ್ದರಾಮಯ್ಯ ಹಿರೇಮಠ್ ಆಗಮಿಸಿದರು. ಈ ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದವರು, ಇಂದಿರಾ ಡ್ವಾಕ್ವಾ ಗ್ರೂಪ್ ಮತ್ತು ಅನನ್ಯ ಮಹಿಳಾ ಕೇಂದ್ರದವರು, ಸುಜಯ ಶಿಕ್ಷಣ ಮತ್ತು ಕಲ್ಯಾಣ ಸಂಸ್ಥೆಯವರು, ಗುಲ್ಬರ್ಗ ನ್ಯಾಯವಾದಿಗಳ ಸಂಘದವರು ಸೇರಿದಂತೆ ಅನೇಕರು ಭಾಗವಹಿಸಿದರು. ವಿಶ್ವ ಕ್ಯಾನ್ಸರ್ ದಿನದ ಅಂಗವಾಗಿ ಇಂದು ಕಲಬುರಗಿ ನಗರದ ವಿಜಯ ಕರ್ನಾಟಕ ಕನ್ನಡ ದಿನಪತ್ರಿಕೆಯ ಕಚೇರಿಯಲ್ಲಿ ಹೈದರಾಬಾದ್ನ ನಿರಣಿ ಕ್ಯಾನ್ಸರ್ ಫೌಂಡೇಶನ್ ಸಂಸ್ಥಾಪಕರಾದ ಡಾಕ್ಟರ್ ಎಸ್ ನಿರಣಿ ಅವರೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ವಿಶ್ವ ಕ್ಯಾನ್ಸರ್ ದಿನದ ಅಂಗವಾಗಿ ಕಲಬುರಗಿ ನಗರದ ವಿಜಯ ಕರ್ನಾಟಕ ಕನ್ನಡ ದಿನಪತ್ರಿಕೆಯ ಕಚೇರಿಯಲ್ಲಿ ಹೈದರಾಬಾದ್ನ ಡಾಕ್ಟರ್ ನಿರಣಿ ಕ್ಯಾನ್ಸರ್ ಫೌಂಡೇಶನ್ನ ಸಂಸ್ಥಾಪಕರಾದ ಡಾಕ್ಟರ್ ಎಸ್ ನಿರಣಿ ಅವರೊಂದಿಗೆ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ವೇಳೆ ಸತತ 1.5 ಗಂಟೆಗೂ ಅಧಿಕ ಸಮಯದವರೆಗೆ ಡಾಕ್ಟರ್ ಎಸ್ ನಿರಣಿ ಅವರು ಓದುಗರಿಂದ ಬಂದ ಕರೆಗಳಿಗೆ ಕ್ಯಾನ್ಸರ್ ಕುರಿತು ಚಿಕಿತ್ಸೆಯ ಬಗ್ಗೆ ಮಾಹಿತಿ ನೀಡಿ ಸಮಾಧಾನಪಡಿಸಿದರು. ಚಾನ್ಸಸ್ ಇರ್ತಾರೆ, ಮೇನ್ಲಿ ಬ್ರೆಸ್ಟ್ ಕ್ಯಾನ್ಸರ್ ಇದ್ರೆ ಸ್ವಲ್ಪ ರಿಸ್ಕ್ ಜಾಸ್ತಿ ಇರ್ತಾರೆ. ಸೊ ಅದು 40 ಇಯರ್ಸ್ ಆಗಿದ್ಮೇಲೆ ರೆಗ್ಯುಲರ್ ಮ್ಯಾಮೋಗ್ರಾಫಿ ಅಂತ ಇರುತ್ತೆ, ಅಂದರೆ ಅದು ಒಂದು ಟೈಪ್ ಆಫ್ ಎಕ್ಸ್ರೇ. ಸೊ ಅದು ಮಾಡಿಸ್ಕೊಂಡ್ರೆ ಡಯಾಗ್ನೋಸಿಸ್ ಜಲ್ದಿ ಆಗ್ತದೆ ಮತ್ತು ಕ್ಯೂರ್ ಭೀ ಸರಿಯಾಗಿರ್ತಾರೆ. ಇಲ್ಲ, ಟೊಬ್ಯಾಕೋ ರಿಲೇಟೆಡ್ ಇಲ್ಲರಿ, ಇಲ್ಲ ಹಾಂ ರೀ ಇವನ್ ಟೊಬ್ಯಾಕೋ ಯಾರು ತಿಮ್ಮಲ್ಲ ಅವರಿಗೂ ಬರ್ಬೋದು ರೀ. ಅಂದ್ರೆ ಇವೆಲ್ಲ ಬಾಡಿದಾಗ ಜೆನೆಟಿಕ್ ಡಿಫೆಕ್ಟ್ ಇರ್ತಾವ್ರೆ. ಆ ಪರಿಹಾರ ಅಂದ್ರೆ ಅರ್ಲಿ ಡಯಾಗ್ನೋಸಿಸ್ ಒಂದೇ ರೀ. ಬೆಸ್ಟ್ ಅಂದ್ರೆ ರೆಗ್ಯುಲರ್ ಎಕ್ಸರ್ಸೈಸ್ ಆಗಲಿ, ಟೊಬ್ಯಾಕೋ ಸ್ಟಾಪ್ ಮಾಡೋದು, ಆಲ್ಕೋಹಾಲ್ ಅವಾಯ್ಡ್ ಮಾಡೋದು, ವೆಜಿಟೇಬಲ್ಸ್, ಫ್ರೂಟ್ಸು, ಇವೆಲ್ಲ ವೆಜಿಟೇಬಲ್ಸ್, ಫ್ರೂಟ್ಸ್ ಅಂದರೆ ಆ್ಯಂಟಿ ಆಕ್ಸಿಡೆಂಟ್ ಇರ್ತಾರೆ. ಸೊ ಆ್ಯಂಟಿ ಆಕ್ಸಿಡೆಂಟ್ ಕ್ಯಾನ್ಸರ್ ತಡೆಗಟ್ತಾರೆ. ನಮಸ್ಕಾರ.
ಸೊ ಪ್ರತಿ ಪಾರ್ಟ್ ಒಂದು ಕಾಮನ್ ಇರಂಗಿಲ್ಲ ರೀ, ಎಲ್ಲದಕ್ಕ ಬೇರೆ ಬೇರೆ ಪಾರ್ಟ್. ಸಪೋಸ್ ಅನ್ನ ನಾಳೆ ಕ್ಯಾನ್ಸರ್ ಇದ್ರೆ ಬೇರೆ ಇರ್ತಾರೆ. ಈಗ ಬ್ಲಾಡರ್ ಅಂತ ಹೇಳ್ತೀವಿ, ಬ್ಲಾಡರ್ ಇದ್ರೆ ರಕ್ತ ಬರ್ತಾರೆ ಏಕಿದಾಗ. ಮತ್ತು ಸಣ್ಣ ಕರಳು ದೊಡ್ಡ ಕರಳು ಇದ್ರೆ ಸಣ್ಣ ರಕ್ತ ಬರ್ತಾರೆ. ಶ್ವಾಸಕೋಶ ಕ್ಯಾನ್ಸರ್ ಇದ್ರೆ ಕೆಮ್ಮು ದಮ್ಮು ಅಥವಾ ಬ್ಲಡ್ ಬರ್ಬೋದು ರೀ. ಪ್ರತಿ ಪಾರ್ಟ್ ಬೇರೆ ಬೇರೆನೇ ಅದ್ರಿ, ಒಂದೇ ಹಿಂಗೆ ಕಾಮನ್ ಅಂತಿಲ್ಲ ರೀ. ಹಾಂ ರೀ, ಹೌದು ಹೌದ್ರಿ ಹೌದ್ರಿ ಬೀದರ್ಕ್ ಹೌದ್ರಿ. ಥೈರಾಯ್ಡ್, ಥೈರಾಯ್ಡಿಗೆ ಈಗೇನು ಇದು ಇಲ್ಲ. ಹಾಂ ರೀ, ಇಲ್ಲ ಇಲ್ಲ, ಥೈರಾಯ್ಡಿಗೆ ಏನು ಸಂಬಂಧ ಇರಂಗಿಲ್ಲ. ಯಾವ್ದ್ರಿ ಅಂದ್ರೆ ಒಂದು ಪಾರ್ಟ್ ಅಂತ ಕಾಮನ್ ಇರಂಗಿಲ್ಲ ರೀ. ಸಪೋಸ್ ಶ್ವಾಸಕೋಶ ಕ್ಯಾನ್ಸರ್ ಇತ್ತಂದ್ರೆ ಕೆಮ್ಮು ದಮ್ಮು ಬ್ಲಡ್ ಅದು ಬರ್ಬೋದು ಕೆಮ್ನಾಗ. ಮತ್ತು ಇದ್ರಾಗ ಕ್ಯಾನ್ಸರ್ ಇದ್ರೆ ಏಕಿದ ರಕ್ತ ಬರ್ಬೋದು ರೀ. ಲಿವರ್ ಕ್ಯಾನ್ಸರ್ ಏನಿತ್ತಂದ್ರೆ ಜಾಂಡಿಸ್ ಬರ್ಬೋದು. ಹಿಂಗೆ ಒಂದೇ ಅಂತಲ್ರಿ, ಬೇರೆ ಬೇರೆ ಪಾರ್ಟಿಗೆ ಬೇರೆ ಬೇರೆ ಲಕ್ಷಣಗಳು ಇರ್ತಾರೆ. ಈ ವೇಳೆ ವಿಜಯ ಕರ್ನಾಟಕ ಪತ್ರಿಕೆಯ ಸ್ಥಾನಿಕ ಸಂಪಾದಕರಾದ ದೇವು ಪತ್ತಾರ್, ಜಾಹೀರಾತು ಮುಖ್ಯಸ್ಥರಾದ ದಿನೇಶ್ ಶಿಂದೆ ಹಾಗೂ ಮುಖ್ಯ ಉಪ ಸಂಪಾದಕರಾದ ಬಾಬುರಾವ್ ಯಡ್ರಾಮಿ ಸೇರಿದಂತೆ ಇತರೆ ಸಿಬ್ಬಂದಿಯವರು ಉಪಸ್ಥಿತರಿದ್ದರು. ಇನ್ನು ಮುಂದೆ ಕಲಬುರಗಿ ನಗರದಲ್ಲಿ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯವಾಗಿದ್ದು, ಸ್ವತಃ ಪೊಲೀಸರು ಹೆಲ್ಮೆಟ್ ಧರಿಸಿ ವಾಹನ ಚಲಾಯಿಸುವ ಮೂಲಕ ಜಾಗೃತಿಯನ್ನು ಮೂಡಿಸಿದರು. ಕಲಬುರಗಿ ಜಿಲ್ಲೆಯಾದ್ಯಂತ ಮತ್ತೆ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಕಡ್ಡಾಯಗೊಳಿಸಲಾಗಿದ್ದು, ಪೊಲೀಸ್ ಇಲಾಖೆಯು ಜನಜಾಗೃತಿ ಮೂಡಿಸುವ ಕಾರ್ಯಕ್ರಮವನ್ನು ಆರಂಭಿಸಿದೆ. ಶುಕ್ರವಾರ ಸಂಜೆ ಪೊಲೀಸ್ ಭವನದ ಮುಂದಿನ ರಸ್ತೆಯಲ್ಲಿ ಪೊಲೀಸರು ಸ್ವತಃ ಹೆಲ್ಮೆಟ್ ಧರಿಸಿ ದ್ವಿಚಕ್ರ ವಾಹನ ಸವಾರಿಯ ಮೂಲಕ ಜಾಗೃತಿ ಮೂಡಿಸುವ ಕಾರ್ಯಕ್ರಮಕ್ಕೆ ಈಶಾನ್ಯ ವಲಯ ಪೊಲೀಸ್ ಮಹಾನಿರೀಕ್ಷಕ ಅಲೋಕ್ ಕುಮಾರ್ ಅವರು ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದರು. ಸಮವಸ್ತ್ರಧಾರಿಗಳೊಂದಿಗೆ ಹೆಲ್ಮೆಟ್ ಹಾಕಿಕೊಂಡು ದ್ವಿಚಕ್ರ ವಾಹನಗಳನ್ನು ಚಲಾಯಿಸಿದರು. ಹಿಂಬದಿಯ ಸವಾರರು ಸಹ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಿದರು. ಪ್ರಮುಖ ಮಾರ್ಗಗಳಲ್ಲಿ ಹೆಲ್ಮೆಟ್ ಧರಿಸಿ ಪೊಲೀಸರು ದ್ವಿಚಕ್ರ ವಾಹನಗಳನ್ನು ಚಲಾಯಿಸುವ ಮೂಲಕ ಜಾಗೃತಿಗೊಳಿಸಿದರು. ಈಗಾಗಲೇ ಹಲವಾರು ಬಾರಿ ಹೆಲ್ಮೆಟ್ ಕಡ್ಡಾಯಗೊಳಿಸಿದಾಗ ಬಿಸಿಲಿನ ಪ್ರದೇಶವಾಗಿದ್ದರಿಂದ ವಾಹನ ಸವಾರರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರಲಿದ್ದು, ಹೆಲ್ಮೆಟ್ ಕಡ್ಡಾಯಗೊಳಿಸಬಾರದು ಎಂದು ಒತ್ತಾಯಿಸಿ ಹೋರಾಟಗಳು ಆರಂಭಗೊಂಡಾಗ ಹೆಲ್ಮೆಟ್ ಕಡ್ಡಾಯಗೊಳಿಸುವುದನ್ನು ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ರಿಯಾಯಿತಿ ಘೋಷಿಸಲಾಗಿತ್ತು. ಜೆಎಚ್ ಪಟೇಲ್ ಸರ್ಕಾರದಿಂದಲೂ ಬಿಸಿಲು ನಗರಿಯಲ್ಲಿ ಹೆಲ್ಮೆಟ್ ಕಡ್ಡಾಯ ರಿಯಾಯಿತಿ ದೊರಕಿತ್ತು. ಈಗ ಮತ್ತೆ ಸುಪ್ರೀಂ ಕೋರ್ಟ್ ನಿರ್ದೇಶನದ ಮೇರೆಗೆ ಹೆಲ್ಮೆಟ್ ಕಡ್ಡಾಯಗೊಳಿಸಲಾಗಿದ್ದು, ಪೊಲೀಸ್ ಇಲಾಖೆ ಗುರುವಾರದಿಂದಲೇ ಶಾಲಾ ಮಕ್ಕಳಿಂದ ದ್ವಿಚಕ್ರ ವಾಹನ ಸವಾರರಿಗೆ ಗುಲಾಬಿ ಹೂ ಕೊಡಿಸುವ ಮೂಲಕ ಜಾಗೃತಿ ಕಾರ್ಯಕ್ರಮವನ್ನು ಆರಂಭಿಸಿದೆ. ಸುಪ್ರೀಂ ಕೋರ್ಟ್ದು ಆದೇಶ ಪ್ರಕಾರ ನಮ್ಮ ದೇಶದಲ್ಲಿ ಯಾರು ದ್ವಿಚಕ್ರ ವಾಹನ ಅವರು ಪ್ರಯಾಣ ಮಾಡ್ತಾರೆ, ಅವರು ಡ್ರೈವಿಂಗ್ ಸೀಟ್ನಲ್ಲಿ ಇರೋರು ಆಗಲಿ ಅಥವಾ ಪಿಲಿಯನ್ ರೈಡರ್ ಆಗಲಿ, ಅವರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಬೇಕು. ಆ ರೀತಿ ಒಂದು ನಿರ್ದೇಶವನ್ನು ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಅವರು ಕೊಟ್ಟಿದ್ದಾರೆ. ನಮ್ಮ ರಾಜ್ಯದಲ್ಲಿ ಬಹುತೇಕ ಕಡೆ ಏನಿದ್ದಕ್ಕೆ ಇದು ಈಗಾಗಲೇ ಅದು ಪರಿಪಾಲನೆ ಆಗ್ತಾ ಇದೆ ಕಾಯ್ದೆದು. ಆದರೆ ಈ ಭಾಗದಲ್ಲಿ ಸ್ವಲ್ಪ ಏನಿದೆ ಜನ ಕೆಲವು ಅವರಿಗೆ ಬಿಸಿಲು ಇದೆ ಅಥವಾ ಬೇರೆ ಬೇರೆ ಕಾರಣಗಳಿಂದ ಅವರು ಇದರ ಬಗ್ಗೆ ಅಷ್ಟು ಕಾಳಜಿ ನಮ್ಮ ಪ್ರಕಾರ ವಹಿಸ್ಕೊಂಡಿಲ್ಲ. ಆದರೆ ಅಪಘಾತ ನಾವು ವಿಷಯ ನಾವು ಅಂಕಿಅಂಶಗಳು ನಾವು ಪರಿಶೀಲನೆ ಮಾಡಿದರೆ
ಈಗ ಆ ಭಾಗದಲ್ಲಿ ನ್ಯಾಷನಲ್ ಹೈವೇ ಇಲ್ಲಿದ್ದು ಕೂಡ ಬಹಳ ಕಡಿಮೆ ಇದೆ. ನ್ಯಾಷನಲ್ ಹೈವೇದು ಪ್ರಮಾಣ ಇದೆ ಬಹಳ ಕಡಿಮೆ ಇದ್ದರೂ ಕೂಡ ಅಪಘಾತದಲ್ಲಿ ಸಾವು ಏನಿದೆಕ್ಕೆ ಅದು ಕಡಿಮೆ ಇಲ್ಲ. ಅದು ಚಿಕ್ಕ ಚಿಕ್ಕ ರೋಡ್ಗಳಲ್ಲಿ ಅದು ವಿಶೇಷವಾಗಿ ಏನಾಗುತ್ತೆ, ಒಂದು ಟ್ಯಾಂಕರ್ ಮತ್ತು ದ್ವಿಚಕ್ರ ವಾಹನದು ಡಿಕ್ಕಿ ಆಗಲಿ ಅಥವಾ ಯಾವುದೋ ಒಂದು ಬೇರೆ 4 ಚಕ್ರ ವಾಹನ ಮತ್ತು ದ್ವಿಚಕ್ರ ವಾಹನ ಡಿಕ್ಕಿ ಆಗಲಿ, ಅಲ್ಲಿ ಇದು ಯಾರು ದ್ವಿಚಕ್ರ ಸವಾರ ಆಗ್ತಾರೆ ಅಥವಾ ಪಿಲಿಯನ್ ರೈಡರ್ ಇರ್ತಾರೆ ಅವರು ಕೆಳಗಡೆ ಬಿದ್ದ ನಂತರ ಅವ್ರದ್ದು ಹೆಡ್ ಇಂಜುರಿ ಆಗಿ ಬಹಳಷ್ಟು ಸಾವುಗಳು ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ನಾವು ಇದು ಒಂದು ಆಕಸ್ಮಿಕವಾಗಿ ಅಪಘಾತಗಳಲ್ಲಿ ಏನಕ್ಕೆ ಬಹುಮೂಲ್ಯವಾದ ಜೀವ ಅನ್ನೋದಕ್ಕೆ ಒಂದು ಬದುಕು ಅದು ನಾವು ಕಳ್ಕೊಳ್ತಾ ಇದ್ವಿ, ಅದು ಆಗಬಾರ್ದು. ಅದರ ಸಲುವಾಗಿ ಸಾರ್ವಜನಿಕರಿಗೆ ಒಂದು ಅರಿವು ನಾವು ಮೂಡಿಸ್ತಾ ಇದ್ವಿ ಈ ಮೂಲಕ. ಇವತ್ತು ನಮ್ಮ ಅಡಿಷನಲ್ SP ಜಯಪ್ರಕಾಶ್ ಅವರು, DSP ಜಾಹ್ನವಿ ಅವರು, ಶಾಂತಿನಾಥ್ ಅವರು ಮತ್ತು ಹಸಿರು ಕಲಬುರಗಿ ಸಂಸ್ಥೆ ವತಿಯಿಂದ ಉಮಾ ರೇವೂರ್ ಅವರು, ನಮ್ಮ ಟ್ರಾಫಿಕ್ ವಾರ್ಡನ್ಗಳು ಮತ್ತು ಗುಲ್ಬರ್ಗಾ ನಗರದ ಸಾರ್ವಜನಿಕರು, ಬಜಾಜ್ ಶೋರೂಮ್ನವರು ಎಲ್ಲರೂ ಸೇರಿ ಒಂದು ಜಾಗೃತಿ ಜಾಥಾ ಹಾಗೆ ನಾವೀಗ ನಡೆಸ್ತಾ ಇದ್ವಿ. ಈ ಸಂದರ್ಭದಲ್ಲಿ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಜಯಪ್ರಕಾಶ್ ಸೇರಿದಂತೆ ಅನೇಕ ಅಧಿಕಾರಿಗಳು ಉಪಸ್ಥಿತರಿದ್ದರು. ಬಡಾವಣೆಯ ಹೆಸರು ಸುಂದರ್ ನಗರ್ ಅಂತ. ಆದರೆ ಆ ಬಡಾವಣೆಯಲ್ಲಿನ ಸ್ಥಿತಿ ಮಾತ್ರ ಸುಂದರವಾಗಿಲ್ಲ. ತೆರೆದ ಚರಂಡಿಯ ಅವ್ಯವಸ್ಥೆಯಿಂದಾಗಿ ಸುಂದರ್ ನಗರದ ಜನ ಕುರುಪಿಯಾಗುವ ಪ್ರಮೇಯ ಎದುರಾಗುತ್ತಿದೆ. ಈ ಕುರಿತು ಈ ಸುದ್ದಿ ನೋಡಿ. ಒಂದು ಕಡೆ ಆಯತಪ್ಪಿ ಬೀಳದಂತೆ ಚರಂಡಿ ದಾಟಿ ಮನೆಯೊಳಗೆ ಹೋಗುತ್ತಿರುವ ಮಹಿಳೆ, ಇನ್ನೊಂದೆಡೆ ಚರಂಡಿ ನೀರಿನಲ್ಲಿ ತೇಲಾಡುತ್ತಿರುವ ಪ್ಲಾಸ್ಟಿಕ್ ಬಾಟಲಿ ಮತ್ತು ಗ್ಲಾಸುಗಳು, ಮತ್ತೊಂದೆಡೆ ಮುಂದೆ ಸಾಗಲು ದಾರಿಯಿಲ್ಲದೆ ಜಮಾವಣೆಯಾಗಿ ನಿಂತಿರುವ ಚರಂಡಿ ನೀರು, ಮಗದೊಂದೆಡೆ ನಿಂತ ಚರಂಡಿ ನೀರಲ್ಲಿ ರಾಜಾರೋಷವಾಗಿ ಓಡಾಡುತ್ತಿರುವ ಸೊಳ್ಳೆಗಳು, ಇದೆಲ್ಲದಕ್ಕೂ ಮೇಲಾಗಿ ಜಮಾವಣೆಯಾದ ಚರಂಡಿ ನೀರು ಒಣಗಿ ಮಣ್ಣಿನ ರೂಪ ಪಡೆದಿರುವುದು. ಹೌದು, ಇಂತಹ ಅಸಹನೀಯ ದೃಶ್ಯಗಳು ಕಂಡುಬರುತ್ತಿರುವುದು ಕಲಬುರಗಿ ಮಹಾನಗರದ ಸುಂದರ್ ನಗರ್ ಬಡಾವಣೆಯ ಗೊಲ್ಲರ ಕಾಲೋನಿಯಲ್ಲಿ. ನೋಡ್ರಿ, ನಮಗಂತೂ ಚಂಬರ್ ಲೈನ್ ಇಲ್ರಿ. ಕಡೆ ಹೊರಗೆ ಹೋಗ್ಬೇಕಾದ್ರೆ ಬಹಳ ತಕ್ಲೀಫ್ ಅದ. ಆಯ್ತು, ಬೋರೆಲ್ ನೀರಿಲ್ಲ, ಅನುಕೂಲ ಇಲ್ಲ. ನಮಗ ಎಲ್ಲಾ ರೀತಿ ನಮಗ್ ತೊಂದರೆ ಅದ ಇಲ್ಲಿ. ಎಷ್ಟು ವರ್ಷ ಹೋದ್ರು ಕಮಿಷನರ್ ಬರ್ತಾರ, ನೋಡ್ತಾರ, ಹೋಗ್ತಾರ. ನಾಲಿ ತೆಗಿಲಕ್ ಬರ್ತಾರ. ಅವ್ರು ಒಂದ್ ದಿವ್ಸ ಬಂದ್ ಹೋದ್ರಂದ್ರೆ ಆಯ್ತು, ವರ್ಷಗಟ್ಲೆ ಬರಂಗಿಲ್ಲ. ಅದು ಎಷ್ಟು ಹೊಲಸಿ ಇರ್ತದ, ಎಷ್ಟು ಹುಳ ದಾಮಿ ಮಚ್ಚಲೆಲ್ಲ ನಾವು ಅನುಭವಿಸ್ಲತ್ತೀವ್ರಿ. ಬರೋದು ನೋಡೋದು ಹೋಗ್ತಾರ ಸರ್. ಅದಕ್ಕೆ ನಾವ್ ಏನ್ ಸಮಸ್ಯೆ ಹ್ಯಾಂಗ್ ಕಂಡುಹಿಡಿಬೇಕು? ಕಾಲ್ರ ಆಗ್ತಾವ, ಮಕ್ಕಳು ಬೀಳ್ತಾವ, ಹೇಳ್ತಾವ. ಅದು ಯಾರು ಕೇಳಪ್ಲೇ ಇಲ್ಲ. ಅದಕ್ಕೆ ಯಾರು ಹೊಣೆಗಾರ ಬಿ ಇಲ್ಲ. ನಾವು ಹೇಳಕ್ ಕಮಿಷನರ್ ತನ ಹೋದ್ರ ಬಿ ಕೇರ್ ಮಾಡಲ್ಲ ಹೊಂಟಾರಿ. ಮಳೆ ಬಂದ್ರೆ ಅಷ್ಟು ನಾಳೆ ಹೊಲ್ಸೆಲ್ಲ ಮನೆಗೆ ಹೊಡ್ಕೊಂಡ್ ಹೋಗ್ತದ್ರಿ. ಮಕ್ಳಿಗೆ ತಗೊಂಡ್ ನಾವೆಲ್ಲ ಕೂಡ್ಬೇಕ್ರಿ. ಇಷ್ಟಿಷ್ಟು ಸಮಸ್ಯೆಗಳು ನಡೆದಾವ್ರಿ. ಹೊರಗಡೆ ರೊಕ್ಕ ಕೊಟ್ಟು ಹೋಗ್ತೀವಿ ಸರ್, ನಾವು ದುಡ್ಡು ಕೊಟ್ಟು ಹೋಗ್ತೀವಿ. ಚಂಬಲ ಎಲ್ಲ ಏನ್ ಮಾಡ್ಬೇಕ್ರಿ? ಮಳೆಗಾಲ ಬರ್ಲಿ, ರಾತ್ರಿ ಅಲ್ಲಿ ಹಗಲಲ್ಲಿ ಎಲ್ಲ ಹೊರಗೆ ಹೋಗ್ತಿರಿ ದುಡ್ಡು. ಒಂದೊಂದ್ಸಲ ಭಾಳ ತೊಂದರೆ ಅನುಭವಿಸ್ತಿರಿ. ಗೌರ್ಮೆಂಟ್ನು ಬಂದ್ ಮಾಡ್ತಾರೆ ರಾತ್ರಿ ಒಂದೊಂದ್ ಟೈಮ್. ಬಂದಿಲ್ರಿ ನಮ್ಮ ಏರಿಯಾಕ್. ಏನಾರಿ ಸರ್ ಎಲ್ಲ ಹೋಗಿ ಅದನ್ನ ಕಂಪ್ಲೇಂಟ್ ಕೊಟ್ಟಿವಿ. ಎಲ್ಲ ಕಮಿಷನರ್ ತನ ಹೋಗಿದೇವಿ. ಎಲ್ಲರೂ ಬರ್ತಾರ, ನೋಡ್ತಾರ, ಗಪ್ಪ ಆಗ್ತಾರ. ಏನಂತ ಮಾಡ್ತೀವಮ್ಮ ಅಂತಾನೆ ಹೋಗ್ತಾರೆ. ವರ್ಷಗಟ್ಲೆ ಒಂದ್ಸಲ ನೋಡಿದ್ರೆ ವರ್ಷಗಟ್ಲೆ ಅವ್ರು ಹೊರಗೆ ಹೋಗ್ತಾರ. ಅಲ್ಲಿ ಕೇಳ್ರಿ, ಇಲ್ಲಿ ಕೇಳ್ರಿ, ಎಲ್ಲಾ ಕಡೆ ಕೇಳೋದಾಗ್ಯದ, ಎಲ್ಲಾ ಕಡೆ ಹೋಗೋದ್ ಬರೋದಾಗ್ಯದ್ರಿ. ಅವೈಜ್ಞಾನಿಕ ಮತ್ತು ಅಸಮರ್ಪಕ ತೆರೆದ ಚರಂಡಿ ವ್ಯವಸ್ಥೆಯಿಂದ ಇಲ್ಲಿನ ಜನ ಹೈರಾಣಾಗಿ ಹೋಗಿದ್ದಾರೆ. ಸಂಬಂಧಪಟ್ಟವರಿಗೆ ದೂರು ನೀಡಿ ಬೇಸತ್ತು ಹೋಗಿದ್ದಾರೆ. ಹೇಳಿ ಕೇಳಿ ನಿಂತ ನೀರು ನಾನಾ ರೋಗ ರುಜಿನಗಳಿಗೆ ಆಹ್ವಾನ ಕೊಡುವ ತಾಣಗಳಾಗಿರುತ್ತವೆ. ಹೀಗಾಗಿ ಈಗ ಇಲ್ಲಿ ಜನ ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದಾರೆ. ಸಮಸ್ಯೆ ಇಲ್ರಿ. ಬಾತ್ರೂಮ್ ನಮ್ಗೆಲ್ಲ ತಕ್ಲೀಫ್ ಆಗ್ಯದ್ರಿ ಸರ್. ಇದು ನಾಳೆ ಮಕ್ಳು ತರಸ್ ಆಗ್ಯದ್ರಿ. ದಾಮದಾಗ ನಾವು ಕೊಳ್ಕೊಳತ್ತದ ಸರ್. 40-50 ವರ್ಷ ಐತ್ರಿ. ನಾಳೆ ಮಾಡ್ತಾರೆ, ಒಂದ್ ಮನೆ ನೀರು ಹೋಗಲ್ರಿ. ಹೆಂಗಿದ್ವಿ ಹಂಗೆ ಇರ್ತಾವ್ರಿ ನೀರು. ಮತ್ತ ಯಾಕಂದ್ರೆ ನಾಳೆ ತೆಗ್ಲೇ ಬರ್ತಾರ, ಅವ್ರು ಬಾಯ್ ಮಾಡ್ತಾರ. ಎಲ್ಲ ಕಮಿಷನರ್ಗೆ ಆಗ್ಯಾವ್ರಿ, ಎಲ್ಲ ಆಗ್ಯಾವ್ರಿ. ಎಲ್ಲ ಕಂಪ್ಲೇಂಟ್ ಕೊಟ್ಟು ಬಂದೇವ್ರಿ. ಪೂರಾ ಏರಿಯಾರ ಯಾರು ಬರ್ತಾರ ಓಟಿನಿಗೆ ಅಷ್ಟೇ ಬರ್ತಾರೆ.
ಆಯ್ತು ಓಟ ಮುಗಿದ್ಮೇಲೆ ಯಾರು ನಮ್ ಕೇರೆ ಮಾಡಲ್ರಿ ಸರ್. ಒಂದ್ ಬೋರ್ವೆಲ್ ಇಲ್ರಿ, ಒಂದ್ ಏನೂ ಇಲ್ರಿ, ನಮ್ ಬಾತ್ರೂಮ್ ಇಲ್ಲ, ಯಾಕಡೆ ಕಟ್ಕೋಬೇಕ್ರಿ? ಇದು ಇಲ್ಲ ಅಂದ್ರೆ ಕ್ಲೀನ್ ಮಾಡಕ್ ನೀವು ಬಾಯ್ ಮಾಡ್ತೀರಿ, ನಾವು ಬರಲ್ಲ ಅಂತಾರ. ನಮ್ಮ ಹೆಸರು ಮೇಲೆ ಹೇಳ್ತಾರ ಅವ್ರು. ಕ್ಲೀನ್ ಯಾರು ಮಾಡಲ್ಲ, ಯಾರು ಇಲ್ಲ. ಒಂದಿನ ಮಾಡ್ತಾರ, 1 ವರ್ಷದಾಗ ಬರಲ್ಲ ಅವ್ರು. ಬಾಯಕ್ ಮಾಡಕ್ ಯಾರು ಬಾಯ್ ಮಾಡಲ್ರಿ, ಅವ್ರು ನಮ್ಮ ಮೇಲೆ ಹೇಳ್ತಾರ್ರಿ. ಅವ್ರು ಬರೀ ನಮಗೆ ಬರೇ ಕೆಲಸ ಮಾಡಲ್ಲ, ಹೋಗ್ತಾರ ಆಯ್ತು ನಮಗೆ ಹೇಳ್ತಾರ್ರಿ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಸುಂದರನಗರ ಅನ್ನೋ ಹೆಸರಿಗೆ ತಕ್ಕ ಹಾಗೆ ಈ ಬಡಾವಣೆಯನ್ನ ಸುಂದರ ಮಾಡುತ್ತಾರೋ ಅಥವಾ ಸುಂದರತೆಯ ಕನಸು ಕಾಣುತ್ತಿರುವ ಇಲ್ಲಿಯ ಜನ ಹುರುಪರಾಗಿಯೇ ಉಳಿಯುವಂತೆ ಮಾಡುತ್ತಾರೋ ಅನ್ನುವುದಕ್ಕೆ ಸಮಯವೇ ಉತ್ತರ ನೀಡಬೇಕು. ಸುರೇಶ್ ಚಿನಗುಣಿ ಜೊತೆ ರಾಘವೇಂದ್ರ ಎಂಬೋಗ್ಲೆ, ಸುದ್ದಿ ಸಮಯ, ಕಲಬುರಗಿ.